ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ವ್ಲಾಗ್ ಅಲ್ಲಿ ಇಲ್ಲಿ ಗಂಟ ಎಂಡ್ ಮಾಡಿದೆ. ಇಲ್ಲಿಂದ ಕಂಟಿನ್ಯೂಷನ್ ಈ ವಿಡಿಯೋ ಇರುತ್ತೆ. ಅಲ್ಲಿಗೆ ಹೋಗೋಷ್ಟೇ ಟೈಮ್ ಕೂಡ ಆಗಿತ್ತು, ಹೊಟ್ಟೆ ತುಂಬಾ ಹಸಿದಿತ್ತು. ಅಲ್ಲೇ ಅಳಸ್ತೇನ್ ಮರದಲ್ಲಿ ಅಳಸ್ತೇನ ಇಳಿಸಿ ನಾನು ನೈಫು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಸರಿ ವ್ಯೂ ನೋಡೋಣ ಬನ್ನಿ ಸುತ್ತ ಅಂದ್ಬಿಟ್ಟು ಮೇಲ್ಗಡೆ ಹತ್ತಣ ಅಂತ ಹೋಗ್ತಿದ್ರೆ ಹಿಂದೆಗಡೆ ನಾಯಿಗಳು ಅಟ್ಟಾಡ್ಸ್ಕೊಂಡ್ ಬಂದ್ಬಿಡೋದ. ಯಾಕೆ ನಾಯಿಗಳ ಹತ್ರ ಜಗಳ ಬೇಡ, ನಾವು ನೀವು ಫ್ರೆಂಡ್ ಆಗಿರೋಣ ಅಂದ್ಬಿಟ್ಟು ಅವ್ರಿಬ್ರು ಹತ್ರ ಮಾತಾಡ್ಕೊಂಡು ಅವ್ರು ನಮ್ಮ ಜೊತೆ ಹಾಕೊಂಡು ಸೀದಾ ಮೇಲೋಗ್ಬಿಟ್ಟು ವ್ಯೂ ತೋರಿಸ್ತೀನಿ ನೋಡಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸರಿ ಅಂದ್ಬಿಟ್ಟು ಇವತ್ತು ಮಳೆ ಇರಲಿಲ್ಲ, ನಾಳೆ ಎದ್ದು ಕಣ್ಬಿಟ್ಟು ನೋಡ್ತೀನಿ. ಮಳೆನೂ ಟೆನ್ಷನ್ ಆಗ್ಬಿಟ್ಟೆ, ಆ ರೀತಿ ಮಳೆ ಹೊಡಿತೈತೆ, ತೋರಿಸ್ತೀನಿ ನೋಡಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನಾವಳ್ಳಿ ಮಳೆ ಬರ್ತಾ ಇದೆ, ಎಂಜಾಯ್ ಮಾಡ್ತಾ ಇದ್ರೆ ಹಿಂದೆಗಡೆಯಿಂದ ಇವ್ರುಗಳು ಬೊಗಳುತ್ತಾರೆ. ಅಬ್ಬಬ್ಬ ಯಾವ ತರ ಬೊಗಳುತ್ತಾರೆ ಅಂದ್ರೆ ಅವ್ರಿಗೊಂದು ಅವಾಜ್ ಬಿಟ್ಬಿಟ್ಟು ಕಂಟ್ರೋಲ್ ತಗೊಂಡು ಈ ಬೆಂಗಳೂರು ಬಿಟ್ಟು 3 ದಿವಸ ಆಯ್ತು, ಬೆಂಗಳೂರು ಕಡೆ ಹೊರಡೋಣ ಅಂದ್ಬಿಟ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಾರ್ಗೆಲ್ಲ ಇಟ್ಕೊಂಡು, ಆದ್ರೂ ಮಳೆ ನಿಂತಿರಲಿಲ್ಲ. ಸರಿ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಸೀದಾ ಅಲ್ಲಿಂದ ನಾವು ಬಿಟ್ರಿ. ಸರಿ ಅಂದ್ಬಿಟ್ಟು ನಾಗರಹೊಳೆ ಕೂಡ ಎಂಟ್ರಿ ಆದ್ರಿ. ಒಳಗಡೆ ಕಾಡ್ ಮಧ್ಯೆ ಹೋಗ್ತಾ ಇದ್ರೆ ಸೈಲೆಂಟ್ ಇದೆಯಲ್ಲ, ಎಲ್ಲಾನು ಮರ್ಸ್ಬಿಡುತ್ತೆ. ಸಖತ್ ಇಷ್ಟ ಆಯ್ತು ನನಗಂತೂ. ಈ ತರ ಪೀಸ್ ಮೈಂಡ್ ನನಗೆ ಬೇಕು ಅಂದ್ಬಿಟ್ಟೆ ನಾ ಇಲ್ಲಿಗೆ ಬರ್ತೀನಿ. ಫಾರ್ ದ ಫಸ್ಟ್ ಟೈಮ್ ಒಂದು ಜಿಂಕೆ ಕೂಡ ಕಾಣಿಸ್ಲಿಲ್ಲ. ನಮ್ಗೆ ಅದೃಷ್ಟ ಎಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ಟು ನಾವು ಹೊರಟಿದ್ದೇನೆ ಆರ್ತಿ ಕುಟದ ಕಡೆಗೆ. ಯಾಕಂದ್ರೆ ತುಂಬಾ ವರ್ಷಗಳೇ ಆಗ್ಬಿಟ್ಟಿತ್ತು ಹೋಗಿ. ಅಲ್ಲಿ ಹೋಗ್ಬಿಟ್ಟು ತಡೆಗಿಡೆ ಓಡಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ನಾನು ಡ್ರೈವಿಂಗ್ ಮಾಡಿ ಸುಸ್ತಾಗಿದೆ. ಸರಿ ಅಂದ್ಬಿಟ್ಟು ನನ್ನ ವೈಫ್ ಕೈ ಕೊಟ್ಬಿಟ್ಟು ನಾನು ಒಳ್ಳೆ ನಿದ್ದೆ ಹೊಡೆದೆ. ಅಷ್ಟೇ ಕಬ್ನಾಲ್ ಕುಡಿಯೋಣ ಅನಿಸ್ತು. ಅದಕ್ಕೆ ಎಲ್ಲರೂ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಕಬ್ನಾಲ್ ಕೊಟ್ಕೊಂಡು ಸೀದಾ ದೇವಸ್ಥಾನಕ್ಕೆ ಕೂಡ ಹೋದ್ರಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾತ್ರ ಸಖತ್ತಾಗಾಯ್ತು. ಯಾಕಂದ್ರೆ ಒಬ್ರು ಕೂಡ ಇರಲಿಲ್ಲ. ನಾವು ಹೋಗಿದ್ದು ಸೋಮವಾರ ಆಗಿರೋದ ಕಾರಣ ತುಂಬ ಫ್ರೀ ಆಗಾಯಿತು ದರ್ಶನ. ನನಗಂತೂ ಕಣ್ ತುಂಬ್ಕೊಂಬಿಟ್ಟೆ ತಾಯಿನ. ಕೊನೆಗೆ ಅಲ್ಲಿ ಹೋಗಿ ತಡೆಗಿಡೆ ಎಲ್ಲ ಒಡಿಸ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟಿದ್ದೇನೆ. ಊಟ ಕೂಡ ಮಾಡಿದ್ರಿ. ಊಟ ಮಾಡೋಣ ಅಂತ ಹೋದ್ರೆ ಅಲ್ಲಿ ವೈಬ್ ನೋಡಿ ಸಖತ್ ಖುಷಿಯಾಗೋಯ್ತು. ಯಾಕಂದರೆ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಫೋಟೋ ಆಗಿರ್ಬೋದು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ನನಗಂತೂ ಸಖತ್ ಖುಷಿ ಆಯಿತು. ಅಲ್ಲಿ ನೋಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಸೀದಾ ಬೆಂಗಳೂರು ಕೂಡ ಬಂದ್ರಿ. ಮನೆಗೆ ಕೂಡ ರೀಚ್ ಆದ್ರಿ. ಮನೆಗೆ ಬಂದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಮಕ್ಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅವ್ರ ಜೊತೆ ಮಾತಾಡಿದ್ರೇ ಒಂಥರ ಖುಷಿ. ಸರಿ ಅಂದ್ಬಿಟ್ಟು ಕೂದಲು ಕೂಡ ತುಂಬ ಬೆಳೆದೋಗಿತ್ತು. ಅವ್ರಿಬ್ರಿಗೆ ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಸಲೂನ್ನ ಬಿಟ್ಬಿಟ್ಟು ನಾನು ನನ್ನ ವೈಫ್ ಹೋಗಿದ್ದೇನೆ ತರಕಾರಿ ತರೋಣ ಅಂದ್ಬಿಟ್ಟು. ತರಕಾರಿ ತಗೊಂಡು ಬರೋ ರೂಟಲ್ಲಿ ಜ್ಯೂಸ್ ಕುಡಿಬೇಕು ಅನಿಸ್ತು. ಜ್ಯೂಸ್ನ ಕುಡ್ಕೊಂಡು ಅಷ್ಟರಲ್ಲಿ ಅವರಿಬ್ರಿಗೂ ಏರ್ ಕಟ್ ಆಗಿತ್ತು ಅಂತ ಫೋನ್ ಹಾಕಿದ್ರು. ಅವರಿಬ್ರನ್ನ ಕರ್ಕೊಂಡ್ಬಂದು ವಿಸ್ಕಿ ಸ್ಕಾಚು ಕೂದ್ಲಿದ್ದಾಗ ಚೆನ್ನಾಗಿದ್ದಾರ, ಕೂದ್ಲು ಇಲ್ದಿರ್ಬೇಕಾದ್ರೆ ಚೆನ್ನಾಗಿದ್ದಾರ. ನನಗಂತೂ ಕೂದ್ಲಿದ್ದಾಗೆ ಚಂದ. ಆದ್ರೆ ಏನ್ ಮಾಡೋದು, ಮನೆ ತುಂಬಾ ಕೂದ್ಲಾಗತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಏರ್ ಕಟ್ ಮಾಡಿಸಿದಷ್ಟೇನೆ. ಸರಿ ಅಂದ್ಬಿಟ್ಟು ಅಂತ ಮನೆಗೆ ಬಂದು ವಾಕಿಂಗ್ ಮಾಡಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.